ಕಲರ್ಸ್ ಕನ್ನಡ ವಾಹಿನಿಯ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋನಲ್ಲಿ ತಮ್ಮದೇ ಸ್ಟೈಲ್ನಲ್ಲಿ ಕ್ವಾಟ್ಲೆ ಕೊಡ್ತಾ ಮತ್ತೊಂದೆಡೆ ರುಚಿಕರವಾದ ಅಡುಗೆಯನ್ನು ಮಾಡುತ್ತಾ ಪ್ರೇಕ್ಷಕರ ಮನಗೆಲ್ಲುತ್ತಿದ್ದಾರೆ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ. ಸದಾ ಹಸನ್ಮುಖಿಯಾಗಿ ತರಲೆಯಾಗಿ ಕಾಣಿಸಿಕೊಳ್ಳುವ ರಕ್ಷಿತಾ ಶೆಟ್ಟಿ ಇದೀಗ ಎಮೋಷನಲ್ ಆಗಿದ್ದಾರೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸ್ಪರ್ಧಿಗಳೆಲ್ಲರೂ ನಮ್ಮ ಊರಿಗೆ ನೀವು ಬನ್ನಿ, ನಿಮ್ಮ ಊರಿಗೆ ನಾವು ಬರ್ತೇವೆ ಅಂತ ಪ್ರೀತಿಯಿಂದ ಮಾತಾಡಿಕೊಳ್ತಾ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ರು. ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಸ್ಪರ್ಧಿಗಳೆಲ್ಲರೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ವಿನ್ನರ್ ಗಿಲ್ಲಿ ನಟ ಸದ್ಯ KVN ಪ್ರೊಡಕ್ಷನ್ಸ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸುವ ಬಂಪರ್ ಆಫರ್ ಪಡೆದಿದ್ದಾರೆ. ಈ ನಡುವೆ ಗಿಲ್ಲಿಯನ್ನು ನೆನೆದು ರಕ್ಷಿತಾ ಶೆಟ್ಟಿ ಸಂದರ್ಶನವೊಂದರಲ್ಲಿ ಕಣ್ಣೀರಿಟ್ಟಿದ್ದಾರೆ. ರಘು ಹಾಗೂ ಗಿಲ್ಲಿ ಅವರ ಜೊತೆಗೆ ರಕ್ಷಿತಾ ಕಾಂಟ್ಯಾಕ್ಟ್ನಲ್ಲಿದ್ದಾರಾ ಎಂಬ ಪ್ರಶ್ನೆಗೆ ಇದ್ದೀನಿ, ಎಲ್ಲರ ಜೊತೆಗೂ ಕಾಂಟ್ಯಾಕ್ಟ್ನಲ್ಲಿದ್ದೀನಿ ಅಂತ ರಕ್ಷಿತಾ ಹೇಳಿದ್ದಾರೆ. ಯಾವಾಗ ಮಳವಳ್ಳಿಗೆ ಹೋಗೋದು ಅನ್ನೋ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಹೌದು ಹೋಗ್ತೀನಿ, ಬೇಗ ಹೋಗ್ತೀನಿ ಅಂತ ರಕ್ಷಿತಾ ಹೇಳಿದ್ದಾರೆ. ಇನ್ನು ಎಲ್ಲ ಮೆಮೊರೀಸ್ ಫೇಡ್ ಔಟಾ ಎಂಬ ಪ್ರಶ್ನೆಗೆ ಸಿಡಿದೆದ್ದ ರಕ್ಷಿತಾ, ಪ್ಲೀಸ್ ಫೇಡ್ ಔಟ್ ಅಂತ ಹೇಳಬೇಡಿ, ಯಾವತ್ತೂ ಫೇಡ್ ಔಟ್ ಆಗಲ್ಲ, ಯಾವಾಗಲೂ ಆ ಕ್ಷಣಗಳೆಲ್ಲ ನನ್ನ ಮನಸ್ಸಿನಲ್ಲಿರುತ್ತೆ, ನಾನಿವತ್ತಿಗೂ ಏನನ್ನೂ ಮರ್ತಿಲ್ಲ. ಈಗ ಕ್ವಾಟ್ಲೆ ಕಿಚನ್ ಶೋ ಮಾಡಬೇಕಾದ್ರೂ ನನಗೆ ಬಿಗ್ ಬಾಸ್ ನೆನಪಾಗತ್ತೆ. ಯಾಕೆ ಅಂತ ಗೊತ್ತಿಲ್ಲ. ನಾವು ಮನುಷ್ಯರು ಬೇಗ ಮೂವ್ ಆನ್ ಆಗಬೇಕು, ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಮಗೇ ನೋವಾಗೋದು ಅಂತ ರಕ್ಷಿತಾ ಭಾವುಕರಾಗಿದ್ದಾರೆ. ಕೆಲವರ ವಿಷಯದಲ್ಲಿ ರಕ್ಷಿತಾ ಹರ್ಟ್ ಆಗಿದ್ದಾರೆ ಅಂತ ಕಾಣುತ್ತೆ ಅನ್ನೋ ಪ್ರಶ್ನೆಗೆ, ಆದರೆ ಏನು ಮಾಡೋದು, ಅದು ನನಗೆ ಗೊತ್ತಿದೆ, ನನ್ನ ಮನಸ್ಸಿಗೆ ಗೊತ್ತಿದೆ, ಪರವಾಗಿಲ್ಲ, ಈಗ ನನಗೆ ಅಭ್ಯಾಸವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಗಿಲ್ಲಿ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ ಅಂತ ರಕ್ಷಿತಾನ ಕೇಳ್ತಾ ಇದ್ದಂತೆ, ಹೌದು ಇದ್ದೇನೆ ಅಂತ ಕಣ್ಣೀರಿಟ್ಟ ರಕ್ಷಿತಾ, ಇದು ಖುಷಿಯ ಕಣ್ಣೀರು ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯ ಸ್ನೇಹ, ಗಿಲ್ಲಿ ಜೊತೆಗಿನ ಒಡನಾಟ ಹಾಗೂ ಆ ಹಳೆಯ ದಿನಗಳು ರಕ್ಷಿತಾ ಶೆಟ್ಟಿ ಅವರ ಹೃದಯಕ್ಕೆ ಎಷ್ಟು ಹತ್ತಿರವಾಗಿದ್ದವು ಅನ್ನೋದಕ್ಕೆ ಅವರ ಕಣ್ಣೀರೇ ಸಾಕ್ಷಿಯಾಗಿದೆ. ಈ ಬಗ್ಗೆ ನೀವೇನಂತೀರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.